ಮೊದಲನೇ ಸುದ್ದಿ, ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಅನ್ನುವಂತಹ ಪ್ರಶ್ನೆ ಇಡೀ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3,462 ಕೋಟಿ ಭ್ರಷ್ಟಾಚಾರ ನಡೆದಿದೆಯಂತೆ. ಸಚಿವ ಆರ್.ವಿ. ತಿಮ್ಮಾಪುರ್ ವಿರುದ್ಧ ಈ ರೀತಿಯ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಡೀಲ್ಗೆ ಸ್ವತಃ ಮಂತ್ರಿಗಳ ಮಗನೇ ಅಖಾಡಕ್ಕೆ ಇಳಿದ್ರ ಅನ್ನುವಂತಹ ಪ್ರಶ್ನೆ, ಆಡಿಯೋ ಬಾಂಬ್ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ತಿಮ್ಮಾಪುರ್ ಇವತ್ತು ಮುಖಾಮುಖಿ ಬೇರೆ ಆದ್ರೂ ಬಾದಾಮಿಯಲ್ಲಿ ಏನೇನಾಗಿದೆ ಇವತ್ತು ಈ ಅಬಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೇನು? ಆಡಿಯೋ, ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆಡಿಯೋ. ದಿನಕ್ಕೊಂದರಂತೆ 2 ದಿನಕ್ಕೆ 2 ಆಡಿಯೋ ಸ್ಫೋಟ. ನಿನ್ನೆ ಅಬಕಾರಿ ಸಚಿವ ತಿಮ್ಮಾಪುರ ಮೇಲೆ ಆರೋಪ ಕೇಳಿ ಬಂದ್ರೆ, ಇಂದು ಅವರ ಪುತ್ರ ವಿನಯ್ ವಿರುದ್ಧ ಬಿಗ್ ಬಾಂಬ್ ಸ್ಫೋಟವಾಗಿದೆ. ತಿಮ್ಮಾಪುರ ನೆತ್ತಿ ಮೇಲೆ ಭ್ರಷ್ಟಾಚಾರದ ತೂಗುಗತ್ತಿ. ಲೈಸೆನ್ಸ್ ಡೀಲ್ನಲ್ಲಿ ಭಾಗಿಯಾದ್ರ ಸಚಿವರ ಪುತ್ರ. ಆರ್ವಿಟಿ ಅಂದ್ರೆ ವಿನಯ್ ತಿಮ್ಮಾಪುರನ. ಬಾರ್ ಲೈಸೆನ್ಸ್ ಕೊಡಲು ಲಂಚ, ಲಕ್ಷ ಅಲ್ಲ ಕೋಟಿ ಕೋಟಿಗೆ ಅಧಿಕಾರಿಗಳ ಡೀಲ್. ಅಬಕಾರಿ ಡಿಸಿ ಎಸಿಪಿಗೂ ಕೊಡಬೇಕಂತೆ ಪಾಲು. ಎಸ್, ರಾಜ್ಯದ ಅಬಕಾರಿ ಇಲಾಖೆಯಲ್ಲಿ ಮತ್ತೊಮ್ಮೆ ಭ್ರಷ್ಟಾಚಾರದ ಕಮಟು ವಾಸನೆ ಬರ್ತಿದೆ. ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ್ಗೆ ಬಾರ್ ಲೈಸೆನ್ಸ್ ಕೊಡಲು ಅಧಿಕಾರಿಗಳು ಲಂಚ ಕೇಳಿ ಇದೀಗ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಲಾಕ್ ಆಗಿದ್ದಾರೆ. ಮಾತ್ರವಲ್ಲ, ಸಚಿವ ಆರ್.ವಿ. ತಿಮ್ಮಾಪುರ ಕುರ್ಚಿಗೂ ಕುತ್ತು ತಂದಿದ್ದಾರೆ. ಇಂದು ಅಬಕಾರಿ ಡಿಸಿ ಜಗದೀಶ್ ಜೊತೆ ಲಕ್ಷ್ಮೀನಾರಾಯಣ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು, ಅದರಲ್ಲಿ ಆರ್ವಿಟಿ ಅನ್ನೋ ಹೆಸರು ತೀವ್ರ ಕುತೂಹಲ ಮೂಡಿಸಿದೆ. ಆರ್ವಿಟಿ ಅಂದ್ರೆ ಸಚಿವ ತಿಮ್ಮಾಪುರ ಅವರ ಮಗ ವಿನಯ್ ತಿಮ್ಮಾಪುರನ ಅನ್ನೋ ಪ್ರಶ್ನೆ ಮೂಡ್ತಿದೆ. ಈ ಆಡಿಯೋ ಮಾತ್ರವಲ್ಲ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜು ಬರೆದಿರೋ ಪತ್ರವು ಈ ಅನುಮಾನಕ್ಕೆ ರೆಕ್ಕೆ ಪುಕ್ಕ ಮೂಡುವಂತೆ ಮಾಡಿದೆ. ಆದರೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ವಿನಯ್, ನಾನೇನು ತಪ್ಪು ಮಾಡಿಲ್ಲ ಅಂತಿದ್ದಾರೆ. ಆರ್ವಿಟಿ ಅಂತ ಹೇಳಿ ಬಳಕೆ ಆಗಿರೋದು, ನಿಮ್ಮನ್ನೇನಾದ್ರೂ ಆರ್ವಿಟಿ ಅಂತ ಕರೀತಾರ? ಇಲ್ಲ, ಯಾರು ಆರ್ವಿಟಿ ಅಂತ ನನ್ನ ಯಾರು ಕರೆಯಲ್ಲ. ಸೊ ಈ ಅನುಮಾನಕ್ಕೆ ಹಾಗಾದ್ರೆ ನಿಮ್ಮ ಉತ್ತರ ಏನು? ಮೇಡಮ್, ನಮ್ದು ಇನ್ವಾಲ್ವ್ಮೆಂಟ್ ಇಲ್ಲ ಇದ್ರಲ್ಲಿ. ನಾನು ಯಾವ ಡಿಸಿ ಜೊತೆನೂ ಮಾತಾಡಿಲ್ಲ. ಅಬಕಾರಿ ಇಲಾಖೆಗೆ ಹಾಗೂ ನನ್ಗೇನು ಸಂಬಂಧ ಇಲ್ಲ ಇದ್ರಲ್ಲಿ. ಜಗದೀಶ್ ಅವರು, ಡಿಸಿ ಜಗದೀಶ್ ಅವರು ನಿಮ್ಗೆ ಏನಾದ್ರು ಪರಿಚಿತರ? ನಾನು ಇಲ್ಲಿವರೆಗೂ ಅವ್ರು ಯಾರಂತ ಅವ್ರು ನೋಡೂ ಇಲ್ಲ, ಅವ್ರಿಗೆ ಒಂದ್ಸಲಿನೂ ಮಾತಾಡಿಲ್ಲ ನಾನು. ನಿಮ್ಮ ಹೆಸರನ್ನ ಹಾಗೆ ಸಚಿವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಆರೋಪ ಕೂಡ ಬಂತು. ಇದು ಗೊತ್ತಿಲ್ಲ ಮೇಡಮ್, ನಮ್ಮ ತಂದೆಯವ್ರ ಹತ್ರ ಮಾತ್ರ. ಸಚಿವ ತಿಮ್ಮಾಪುರ ವಿರುದ್ಧ ಲೋಕಾಗೆ ದೂರು, ದಾಖಲೆ ಸಮೇತ ಲಕ್ಷ್ಮೀನಾರಾಯಣ ಕಂಪ್ಲೇಂಟ್. ಆರ್.ಬಿ. ತಿಮ್ಮಾಪುರಗೂ ಭ್ರಷ್ಟಾಚಾರದ ಉರುಳು ಸುತ್ತಿಕೊಂಡಿದೆ. ಅಬಕಾರಿ ಸಚಿವರ ವಿರುದ್ಧ ಲೋಕಾಯುಕ್ತಗೆ ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣರಿಂದ ದೂರು ನೀಡಿದ್ದು, ಪೆನ್ಡ್ರೈವ್ ಮತ್ತು ದಾಖಲೆಗಳನ್ನು ಒದಗಿಸಿದ್ದಾರೆ. ಸಚಿವರಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಸಚಿವರೇ ಕೊಡಬೇಕು. ಅವ್ರಿಗೆ ಇದು ಹೋಗುತ್ತೆ. ಹೋಗಿ ನಾನು ಮಾತಾಡ್ತೀನಿ. ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ. ಅವರು ಮೈಕ್ರೋ ಬ್ರಿವರಿ ಆಗಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಪಾಲ್ ಕೊಡಬೇಕಾಗುತ್ತೆ ಅಂತೇಳಿ ಓಪನ್ ಆಗಿ ಹೇಳ್ತಾರೆ. ಇಲ್ಲ ನೀವು ಮಾತಾಡ್ತೀರಾ, ಇಲ್ಲ ನಾನು ಮಾತಾಡಲ್ಲ ಅನ್ನೋ ವಿಷಯ ಕೂಡ ಮಾತಾಡ್ತಾರೆ. ಅವರು ದಾಖಲೆಗಳೇನಿದೆ? ದಾಖಲೆ ರೆಕಾರ್ಡಿಂಗ್ ಇದೆಯಲ್ಲ, ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನ್ ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ಇದರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ ಎಫ್ಐಆರ್ ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆಕ್ಷನ್ ತಗೋಬೇಕು ಅಂತೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಲೈಸೆನ್ಸ್ಗೆ ಲಂಚ ಕೇಸ್ನಲ್ಲಿ ಸಚಿವ ತಿಮ್ಮಾಪುರ ಪಾತ್ರ ಇದೆ ಎಂದು ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ ಆರೋಪಿಸುತ್ತಿದ್ರೆ, ಇದು ದುಡ್ಡು ಕೀಳಲು ಮಾಡಿರೋ ತಂತ್ರ ಎಂದು ಸಚಿವರು ಆರೋಪಿಸುತ್ತಿದ್ದಾರೆ.
ಅವನ್ ಫೈಲೇ ಬರೋದಿಲ್ಲ, ಅವನ್ ಲಾಗಿನ್ ಫೈಲೇ ಇಲ್ಲ, ಅವನ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂತ ಅಧಿಕಾರ ವ್ಯಾಪ್ತಿಗೆ ಈ ಫೈಲು ಬರಲ್ಲ. ಅವನು ಆಡಿಯೋ ಮಾಡಿಬಿಡ್ತಾನಂದ್ರೆ ಅಧಿಕಾರಿಗಳ ಮೇಲೆ ಹೇಳ್ತಾನೆ, ಮಂತ್ರಿಗಳು ಹೇಳ್ತಾನೆ, ಮಕ್ಕಳ ಮೇಲೆ ಎಲ್ಲೋ ಒಂದು ಹೇಳಿ ಚೀಟ್ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕಂತಕ್ಕಂತ ಕಳ್ಳಾಟ ಆಡ್ತಕ್ಕಂತ ಅಧಿಕಾರಿ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಅಬಕಾರಿ ಲಂಚದ ಆಡಿಯೋ ಸಂಚಲನ ಮೂಡಿಸುತ್ತಿದೆ. ಸಚಿವರ ವಿರುದ್ಧ ಕಾಂಟ್ರಾಕ್ಟರ್ ದೂರು ನೀಡಿದ್ರೆ ಸಚಿವರು ನಾನವನಲ್ಲ, ನನಗೇನು ಗೊತ್ತಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇದೀಗ ಚೆಂಡು ಲೋಕಾಯುಕ್ತರ ಅಂಗಳ ತಲುಪಿದ್ದು ವಿಚಾರಣೆಯಿಂದಲೇ ಸತ್ಯ ಹೊರಬೀಳಬೇಕಿದೆ. ರಂಜಿತ್ ಅಭಿಷೇಕ್ ಜೈಶಂಕರ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೊದಲನೇ ಸುದ್ದಿ, ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಅನ್ನುವಂತಹ ಪ್ರಶ್ನೆ ಇಡೀ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3,462 ಕೋಟಿ ಭ್ರಷ್ಟಾಚಾರ ನಡೆದಿದೆಯಂತೆ. ಸಚಿವ ಆರ್ ಬಿ ತಿಮ್ಮಾಪುರ ವಿರುದ್ಧ ಈ ರೀತಿಯ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಡೀಲ್ಗೆ ಸ್ವತಃ ಮಂತ್ರಿಗಳ ಮಗನೇ ಅಖಾಡಕ್ಕೆ ಇಳಿದ್ರ ಅನ್ನುವಂತಹ ಪ್ರಶ್ನೆ, ಆಡಿಯೋ ಬಾಂಬ್ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ತಿಮ್ಮಾಪುರ್ ಇವತ್ತು ಮುಖಾಮುಖಿ ಬೇರೆ ಆದ್ರೂ ಬಾದಾಮಿಯಲ್ಲಿ ಏನೇನಾಗಿದೆ ಇವತ್ತು ಈ ಅಬಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೇನು? ಆಡಿಯೋ, ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆಡಿಯೋ. ದಿನಕ್ಕೊಂದರಂತೆ 2 ದಿನಕ್ಕೆ 2 ಆಡಿಯೋ ಸ್ಫೋಟ. ನಿನ್ನೆ ಅಬಕಾರಿ ಸಚಿವ ತಿಮ್ಮಾಪುರ ಮೇಲೆ ಆರೋಪ ಕೇಳಿ ಬಂದ್ರೆ ಇಂದು ಅವರ ಪುತ್ರ ವಿನಯ್ ವಿರುದ್ಧ ಬಿಗ್ ಬಾಂಬ್ ಸ್ಫೋಟವಾಗಿದೆ. ತಿಮ್ಮಾಪುರ ನೆತ್ತಿ ಮೇಲೆ ಭ್ರಷ್ಟಾಚಾರದ ತೂಗುಗತ್ತಿ. ಲೈಸೆನ್ಸ್ ಡೀಲ್ನಲ್ಲಿ ಭಾಗಿಯಾದ್ರ ಸಚಿವರ ಪುತ್ರ. ಆರ್ವಿಟಿ ಅಂದ್ರೆ ವಿನಯ್ ತಿಮ್ಮಾಪುರನ. ಬಾರ್ ಲೈಸೆನ್ಸ್ ಕೊಡಲು ಲಂಚ, ಲಕ್ಷ ಲಕ್ಷ ಅಲ್ಲ ಕೋಟಿ ಕೋಟಿಗೆ ಅಧಿಕಾರಿಗಳ ಡೀಲ್. ಅಬಕಾರಿ ಡಿಸಿ ಎಸಿಪಿಗೂ ಕೊಡಬೇಕಂತೆ ಪಾಲು. ಎಸ್, ರಾಜ್ಯದ ಅಬಕಾರಿ ಇಲಾಖೆಯಲ್ಲಿ ಮತ್ತೊಮ್ಮೆ ಭ್ರಷ್ಟಾಚಾರದ ಕಮಟು ವಾಸನೆ ಬರ್ತಿದೆ. ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ್ಗೆ ಬಾರ್ ಲೈಸೆನ್ಸ್ ಕೊಡಲು ಅಧಿಕಾರಿಗಳು ಲಂಚ ಕೇಳಿ ಇದೀಗ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಲಾಕ್ ಆಗಿದ್ದಾರೆ. ಮಾತ್ರವಲ್ಲ, ಸಚಿವ ಆರ್ ಬಿ ತಿಮ್ಮಾಪುರ ಕುರ್ಚಿಗೂ ಕುತ್ತು ತಂದಿದ್ದಾರೆ. ಇಂದು ಅಬಕಾರಿ ಡಿಸಿ ಜಗದೀಶ್ ಜೊತೆ ಲಕ್ಷ್ಮೀನಾರಾಯಣ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು, ಅದರಲ್ಲಿ ಆರ್ವಿಟಿ ಅನ್ನೋ ಹೆಸರು ತೀವ್ರ ಕುತೂಹಲ ಮೂಡಿಸಿದೆ. ಆರ್ವಿಟಿ ಅಂದ್ರೆ ಸಚಿವ ತಿಮ್ಮಾಪುರ ಅವರ ಮಗ ವಿನಯ್ ತಿಮ್ಮಾಪುರನ ಅನ್ನೋ ಪ್ರಶ್ನೆ ಮೂಡ್ತಿದೆ. ಈ ಆಡಿಯೋ ಮಾತ್ರವಲ್ಲ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಜೆಡಿಎಸ್ ಶಾಸಕ ಎಚ್ಟಿ ಮಂಜು ಬರೆದಿರೋ ಪತ್ರವು ಈ ಅನುಮಾನಕ್ಕೆ ರೆಕ್ಕೆ ಪುಕ್ಕ ಮೂಡುವಂತೆ ಮಾಡಿದೆ. ಆದರೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ವಿನಯ್, ನಾನೇನು ತಪ್ಪು ಮಾಡಿಲ್ಲ ಅಂತಿದ್ದಾರೆ. ಆರ್ವಿಟಿ ಅಂತ ಹೇಳಿ ಬಳಕೆ ಆಗಿರೋದು, ನಿಮ್ಮನ್ನೇನಾದ್ರೂ ಆರ್ವಿಟಿ ಅಂತ ಕರೀತಾರ? ಇಲ್ಲ ಇಲ್ಲ, ಯಾರು ಆರ್ವಿಟಿ ಅಂತ ನನ್ನ ಯಾರು ಕರೆಯಲ್ಲ. ಸೊ ಈ ಅನುಮಾನಕ್ಕೆ ಹಾಗಾದ್ರೆ ನಿಮ್ಮ ಉತ್ತರ ಏನು? ಮೇಡಮ್, ನಮ್ದು ಇನ್ವಾಲ್ವ್ಮೆಂಟ್ ಇಲ್ಲ ಇದ್ರಲ್ಲಿ. ನಾನು ಯಾವ ಡಿಸಿ ಜೊತೆನೂ ಮಾತಾಡಿಲ್ಲ. ಅಬಕಾರಿ ಇಲಾಖೆಗೆ ಹಾಗೂ ನನ್ಗೇನು ಸಂಬಂಧ ಇಲ್ಲ ಇದ್ರಲ್ಲಿ. ಜಗದೀಶ್ ಅವರು, ಡಿಸಿ ಜಗದೀಶ್ ಅವರು ನಿಮ್ಗೆ ಏನಾದ್ರು ಪರಿಚಿತರ? ನಾನು ಇಲ್ಲಿವರೆಗೂ ಅವ್ರು ಯಾರಂತ ಅವ್ರು ನೋಡೂ ಇಲ್ಲ, ಅವ್ರಿಗೆ ಒಂದ್ಸಲಿನೂ ಮಾತಾಡಿಲ್ಲ ನಾನು. ನಿಮ್ಮ ಹೆಸರನ್ನ ಹಾಗೆ ಸಚಿವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಆರೋಪ ಕೂಡ ಬಂತು. ಇದು ಗೊತ್ತಿಲ್ಲ ಮೇಡಮ್, ನಮ್ಮ ತಂದೆಯವ್ರ ಹತ್ರ ಮಾತ್ರ. ಸಚಿವ ತಿಮ್ಮಾಪುರ ವಿರುದ್ಧ ಲೋಕಾಗೆ ದೂರು, ದಾಖಲೆ ಸಮೇತ ಲಕ್ಷ್ಮೀನಾರಾಯಣ ಕಂಪ್ಲೇಂಟ್. ಆರ್ ಬಿ ತಿಮ್ಮಾಪುರಗೂ ಭ್ರಷ್ಟಾಚಾರದ ಉರುಳು ಸುತ್ತಿಕೊಂಡಿದೆ. ಅಬಕಾರಿ ಸಚಿವರ ವಿರುದ್ಧ ಲೋಕಾಯುಕ್ತಗೆ ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣರಿಂದ ದೂರು ನೀಡಿದ್ದು, ಪೆನ್ಡ್ರೈವ್ ಮತ್ತು ದಾಖಲೆಗಳನ್ನು ಒದಗಿಸಿದ್ದಾರೆ. ಸಚಿವರಿಗೆ ಸಂಬಂಧಪಟ್ಟಾಗೆ ಅಂದ್ರೆ ಸಚಿವರೇ ಕೊಡಬೇಕು,
ಅವ್ರಿಗೆ ಇದು ಹೋಗುತ್ತೆ. ಅವರು ಹೋಗಿ ನಾನು ಮಾತಾಡ್ತೀನಿ. ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ. ಅವರು ಮೈಕ್ರೋ ಬ್ರಿವರಿ ಆಗಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಪಾಲ್ ಕೊಡಬೇಕಾಗುತ್ತೆ ಅಂತೇಳಿ ಓಪನ್ ಆಗಿ ಹೇಳ್ತಾರೆ. ಇಲ್ಲ ನೀವು ಮಾತಾಡ್ತೀರಾ, ಇಲ್ಲ ನಾನು ಮಾತಾಡಲ್ಲ ಅನ್ನೋ ವಿಷಯ ಕೂಡ ಮಾತಾಡ್ತಾರೆ. ದಾಖಲೆ ರೆಕಾರ್ಡಿಂಗ್ ಇದೆಯಲ್ಲ, ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನ್ ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ಇದರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ FIR ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆಕ್ಷನ್ ತಗೋಬೇಕು ಅಂತೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಲೈಸೆನ್ಸ್ಗೆ ಲಂಚ ಕೇಸ್ನಲ್ಲಿ ಸಚಿವ ತಿಮ್ಮಾಪುರ ಪಾತ್ರ ಇದೆ ಎಂದು ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ ಆರೋಪಿಸುತ್ತಿದ್ರೆ, ಇದು ದುಡ್ಡು ಕೀಳಲು ಮಾಡಿರೋ ತಂತ್ರ ಎಂದು ಸಚಿವರು ಆರೋಪಿಸುತ್ತಿದ್ದಾರೆ. ಅವನ್ ಫೈಲೇ ಬರೋದಿಲ್ಲ, ಅವನ್ ಲಾಗಿನ್ ಫೈಲೇ ಇಲ್ಲ, ಅವನ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂತ ಅಧಿಕಾರ ವ್ಯಾಪ್ತಿಗೆ ಈ ಫೈಲು ಬರಲ್ಲ. ಅವನು ಆಡಿಯೋ ಮಾಡಿಬಿಡ್ತಾನಂದ್ರೆ ಅಧಿಕಾರಿಗಳ ಮೇಲೆ ಹೇಳ್ತಾನೆ, ಮಂತ್ರಿಗಳು ಹೇಳ್ತಾನೆ, ಮಕ್ಕಳ ಮೇಲೆ ಎಲ್ಲೋ ಒಂದು ಹೇಳಿ ಚೀಟ್ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕಂತಕ್ಕಂಥ ಕಳ್ಳಾಟ ಆಡ್ತಕ್ಕಂಥ ಅಧಿಕಾರಿ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಅಬಕಾರಿ ಲಂಚದ ಆಡಿಯೋ ಸಂಚಲನ ಮೂಡಿಸುತ್ತಿದೆ. ಸಚಿವರ ವಿರುದ್ಧ ಕಾಂಟ್ರಾಕ್ಟರ್ ದೂರು ನೀಡಿದ್ರೆ ಸಚಿವರು ನಾನವನಲ್ಲ, ನನಗೇನು ಗೊತ್ತಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇದೀಗ ಚೆಂಡು ಲೋಕಾಯುಕ್ತರ ಅಂಗಳ ತಲುಪಿದ್ದು ವಿಚಾರಣೆಯಿಂದಲೇ ಸತ್ಯ ಹೊರಬೀಳಬೇಕಿದೆ. ರಂಜಿತ್, ಅಭಿಷೇಕ್ ಜೈಶಂಕರ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.